ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕಾದಿದೆಯಾ ಶಾಕ್ ಅಂತ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗುತ್ತಾ? ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ? ಸ್ಟೇಡಿಯಂ ಕಾಲ್ತುಳಿತ ಬಳಿಕ ಮಹತ್ವದ ನಿರ್ಧಾರವನ್ನು ತಗೊಳ್ಳುತ್ತೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಸಚಿವ ಸತೀಶ್ ಜಾರಕಿಹೊಳಿಗೆ ತುರ್ತು ಬುಲಾವ್ ನೀಡಿದ್ದಾರೆ. ಹಾಗಾದರೆ ಹೈಕಮಾಂಡ್ ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುತ್ತಾ? ಹೈಕಮಾಂಡೇ ಹೇಳಿದ ಪ್ರಕಾರ ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಮಾತ್ರ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅಂತ ಸರ್ಕಾರ ರಚನೆ ಆದಾಗಲೇ ಹೇಳಿದರು ವೇಣುಗೋಪಾಲ್. ಈಗ ಎಲೆಕ್ಷನ್ ಮುಗಿದು 1 ವರ್ಷ ಆಗೋಯ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು. ಅದಕ್ಕೆ ಮುಂದಾಗುತ್ತಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಮಾತ್ರ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ವೇಣುಗೋಪಾಲ್ ಅವರೇ ಹೇಳಿದರು. ಅದಾಗಲಿಲ್ಲ, ಅದು ಮುಗಿದು 1 ವರ್ಷ ಆಯಿತು. ಸೊ ಇದು ರೈಟ್ ಟೈಮ್ ಅಂತಂದ್ಬಿಟ್ಟು ಈಗೇನಾದರೂ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆಗೆ ಮುಂದಾಗಬಹುದಾ? ಸತೀಶ್ ಜಾರಕಿಹೊಳಿ ಅವರಿಗೆ ತುರ್ತು ಬುಲಾವ್ ಕೊಟ್ಟಿರೋದು ಯಾಕೆ? ಏನು ಲೆಕ್ಕಾಚಾರ ಹೈಕಮಾಂಡ್ದು ಅಂತ? ಅರವಿಂದ್, ಹಿಂದೆಯೂ ಕೂಡ ಕ್ಯಾಬಿನೆಟ್ ರಿಶಫಲ್ ವಿಚಾರವು ಚರ್ಚೆ ನಡೆದಿತ್ತು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕೂಡ ಒತ್ತಡ ಹೆಚ್ಚಿತ್ತು. ಕೆಲವರು ಸಚಿವರುಗಳು ಸಭೆ ಕೂಡ ನಡೆಸಿದಂಥ ಘಟನೆ ಕೂಡ ನಡೆದಿತ್ತು. ಆದರೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ರಿಶಫಲ್ಗೆ ಒಪ್ಪಿರಲಿಲ್ಲ. ಯಾಕಂದರೆ ಎರಡೂವರೆ ವರ್ಷದ ಟರ್ಮ್ ಸಿಕ್ಲಿ ಸಚಿವರುಗಳಿಗೆ ಅನ್ನುವಂಥ ಕಾರಣಕ್ಕಾಗಿ ಮುಂದಿನ ಡಿಸೆಂಬರ್ವರೆಗೆ ಬೇಡ ಅಂತ ಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸುಮ್ಮನಾಗಿತ್ತು. ಮೌಲ್ಯಮಾಪನ ನಡೆಸಿದ ನಂತರವೂ ಕೂಡ ಸುಮ್ಮನಾಗಿತ್ತು. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಬಂದಾಗ ಅಲ್ಲಿ ಏನೇನು ಮಾತುಕತೆ ಆಗಿತ್ತು, ಪವರ್ ಶೇರಿಂಗ್ ವಿಚಾರದಲ್ಲಿ ಎನ್ನುವಂಥ ವಿಚಾರನ ಮುಂದಿಟ್ಕೊಂಡು ದೆಹಲಿ ಮಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಚರ್ಚೆ ನಡೆದಿತ್ತು. ಹಾಗಾಗಿ ತದನಂತರದ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಕೂಡ ಸ್ವಲ್ಪ ಸೈಡ್ಗೆ ಹೋಗಿತ್ತು. ಅಂದರೆ ಆ ವಿಚಾರ ಮತ್ತೆ ಪ್ರಮುಖವಾಗಿ ಚರ್ಚೆಗೆ ಬರ್ತಿರಲಿಲ್ಲ. ಆದರೆ ಈ ಸಮಯ ಸಂದರ್ಭ ಹೇಗಿದೆ ಅನ್ನುವಂಥದ್ದು ಇದುವರೆಗೂ ಸಿಎಂ ಹೇಳಿದಂತೆ ಕೇಳಿತ್ತು ಹೈಕಮಾಂಡು ಕ್ಯಾಬಿನೆಟ್ ರಿಶಫಲ್ ವಿಚಾರದಲ್ಲಿ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಕೂಡ ಡಿಕೆ ಶಿವಕುಮಾರ್ನ ಬದಲಾವಣೆ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಅಂಥ ಆಸಕ್ತಿಯೂ ಕೂಡ ಹೈಕಮಾಂಡ್ ತೋರಿಸಿರಲಿಲ್ಲ. ಆದರೆ ಈಗ ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗಿರುವಂಥ ಸಂದರ್ಭದಲ್ಲಿ ಇಮೇಜನ್ನು ಮರುಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯ. ಆದರೆ ಅದು ಕ್ಯಾಬಿನೆಟ್ ರಿಶಫಲ್ಲೂ ಆಗ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಆಗ್ಬೋದು. ಇವೆರಡೂ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಯಾಕಂದರೆ ಸದ್ಯಕ್ಕೆ ಪಕ್ಷ ಮತ್ತು ಸರ್ಕಾರಕ್ಕೆ ತನ್ನ ಇಮೇಜನ್ನು ಮರಳಿ ಪಡಿಬೇಕಾದಂತಹ ಅಥವಾ ಈಗಾಗಿರುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಅದಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಅವೆಲ್ಲವನ್ನೂ ಮಾಡುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದ್ದೇ ಹೌದಾದರೆ ಕ್ಯಾಬಿನೆಟ್ ರಿಶಫಲ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಬೇರೆ ಏನೇನೋ ಆಯ್ಕೆಗಳಿದೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ಪರಿಗಣಿಸುವ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಒಂದು ಕಾರಣ ಹಲವು ಬದಲಾವಣೆಗಳು ಅನ್ನೋ ರೀತಿಯಲ್ಲಿ ಅದಕ್ಕೋಸ್ಕರನೇ ಸಿಎಂ ಡಿಸಿಎಂಗೆ ತುರ್ತು ಬುಲಾವ್ ನೀಡಿದ್ದಾರೆ ಅಂತಲೂ ಮಾತು ಕೇಳಿ ಬರ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಸಿಎಂ ಡಿಸಿಎಂ ಸಭೆ ಮಾಡಿದ್ದಾರೆ ಡೆಲ್ಲಿನಲ್ಲಿ. ಕರ್ನಾಟಕ ಭವನದಲ್ಲಿ ಸಭೆ ನಡೆಸಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಒಟ್ಟಿಗೆ ಹೋಗಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡ್ತಾರೆ. ಕಾಲ್ತುಳಿತ ದುರಂತದ ಜೊತೆಗೆ ಹಲವು ವಿಚಾರಗಳು ಚರ್ಚೆಯಾಗುವ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ, ಜಾತಿ ಗಣತಿ ಜಾರಿ, ಇದ್ರ ಬಗ್ಗೆ ಕೂಡ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಇವರು ಸಭೆ ಮಾಡಿರೋ ಉದ್ದೇಶ ಏನು ಅಂದರೆ ನಮ್ಮಲ್ಲಿ ಗೊಂದಲ ಇರಬಾರ್ದು. ಹೈಕಮಾಂಡ್ ಭೇಟಿಯಾದಾಗ ನನ್ನ ನಿಲುವು ನಿಮ್ಮ ನಿಲುವು ಒಂದೇ ಇರಬೇಕು. ಹೀಗೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಸಹಜವಾಗಿ ಹೈಕಮಾಂಡ್ ಸ್ವಲ್ಪ ಗರಂ ಆಗುತ್ತೆ ಇಬ್ಬರು ವಿಚಾರದಲ್ಲೂ ಕೂಡ. ಈ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಆಗ ತಮ್ಮ ಸ್ಟೇಟಸ್ ಏನಿರಬೇಕು, ಏನು ಮಾತಾಡಬೇಕು, ಯಾವ ರೀತಿ ರಿಪೋರ್ಟ್ ಕೊಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಕರ್ನಾಟಕ ಭವನದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಸಭೆಯನ್ನು ನಡೆಸಿದ ನಂತರ ಆ್ಯಕ್ಚುಲಿ ಅವ್ರಿಗೆ 11 ಗಂಟೆಗೇನೋ ಟೈಮ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅಂತ ಅನ್ಸುತ್ತೆ ರಾಹುಲ್ ಗಾಂಧಿಯವರು. ಹೋಗಿ ಇಬ್ಬರು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ ಡಿಸಿಎಂ ಮತ್ತು ಸಿಎಂ. ಇನ್ನು ಸಮಯ ನೋಡಿ ದಾಳ ಉರುಳಿಸ್ತಾ ಹೈಕಮಾಂಡ್. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋದಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ಒಂದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕಾಗಿತ್ತು, ಅದು. ಮತ್ತೊಂದು, ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು, ಅದು. ಇದೆರಡೂ ಕೂಡ ಸರ್ಕಾರ ಮತ್ತು ಪಕ್ಷಕ್ಕೆ ಆಗಿರುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಹೊಸ ದಾಳ ಹೈಕಮಾಂಡ್. ಸಿಎಂಗೆ ಇಷ್ಟ ಇಲ್ಲ ಸಂಪುಟ ಪುನರ್ರಚನೆ, ಆದರೂ ಸಂಪುಟ ಪುನರ್ರಚನೆಗೆ ಕೈ ಹಾಕಿದೆ ಹೈಕಮಾಂಡ್. ಸಂಪುಟ ಪುನರ್ರಚನೆ ಮಾಡೋದು ಸಿಎಂಗೆ ಇಷ್ಟ ಇಲ್ಲ, ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡೋದು ಡಿಸಿಎಂಗೆ ಇಷ್ಟ ಇಲ್ಲ. ಆದರೂ ಇದೊಂದು ಲೆಕ್ಕಾಚಾರ ಇಟ್ಕೊಂಡು, ಕಾಲ್ತುಳಿತದ ವಿಚಾರ ಇಟ್ಕೊಂಡು ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತನೋ ಅಥವಾ ಸರ್ಕಾರದ ವರ್ಚಸ್ಸು ಕುಂದಿದೆ ಅಂತನೋ ರೀಸನ್ ಕೊಟ್ಟು ಈ ಎರಡೂ ಕೆಲಸವನ್ನು ಮಾಡಿ ಮುಗಿಸ್ಬೋಣ.
ಇದು ಸರಿಯಾದ ಟೈಮ್ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, 2 ಮೇಜರ್ ಬದಲಾವಣೆಗಳಿಗೆ ಹೈಕಮಾಂಡ್ ಕಾದಿತ್ತು. KPCC ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನರಚನೆ. ಆದರೆ ಇಬ್ಬರೂ ಅದಕ್ಕೆ ಒಪ್ಪಿರಲಿಲ್ಲ, CM DCM. ಈಗೊಂದು ರೈಟ್ ಟೈಮ್ ಅಂತನ ಈ ನಿರ್ಧಾರಕ್ಕೆ ಮುಂದಾಗಿರೋದು ಹೇಗೆ? ಅರವಿಂದ್, ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂಥದ್ದು. ಯಾಕಂದರೆ 2 ವರ್ಷಕ್ಕೆ ಸಚಿವರುಗಳ ಮೌಲ್ಯಮಾಪನ ಮಾಡಲಾಗಿತ್ತು. ಕೆಲವು ಸಚಿವರುಗಳ ಪರ್ಫಾರ್ಮೆನ್ಸ್ ಅಷ್ಟೊಂದು ತೃಪ್ತಿದಾಯಕವಾಗಿಲ್ಲ ಅನ್ನುವಂಥದ್ದು ಹೈಕಮಾಂಡ್ ಕೂಡ ಕನ್ವಿನ್ಸ್ ಆಗಿದೆ ಅನ್ನುವಂಥದ್ದು ಇತ್ತು. ಹಾಗಾಗಿ ಸಹಜವಾಗಿ 2 ವರ್ಷಕ್ಕೆ ಕ್ಯಾಬಿನೆಟ್ ರೀಶಫಲ್ ಮಾಡಿದ್ರೆ ಹೊಸಬರಿಗೆ ಅವಕಾಶ ಸಿಗುತ್ತೆ. 6ರಿಂದ 8 ಅಥವಾ 10 ಜನರವರೆಗೂ ಕೂಡ ಬದಲಾವಣೆ ಮಾಡಬಹುದು ಅನ್ನುವಂಥ ಚರ್ಚೆ ಶುರುವಾಗಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2.5 ವರ್ಷಗಳ 2 ಅವಧಿ ಸಚಿವರುಗಳಿಗೆ ಸಿಕ್ಕಿದ್ರೆ ಅವರು ಕೂಡ ಒಂದು ರೀತಿಯಲ್ಲಿ ಖುಷಿಯಲ್ಲಿರ್ತಾರೆ. ಜೊತೆಗೆ ಆಡಳಿತಕ್ಕೂ ಕೂಡ ಬದಲಾವಣೆಗಳಾದಾಗ ಆಗುವಂಥ ತೊಂದರೆಗಳಿಂದ ತಪ್ಪಿಸ್ಕೊಂಡಂಗೆ ಆಗುತ್ತೆ. ಒಂದೇ ಸರಾಗವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಕಾರಣವನ್ನೆಲ್ಲ ಮುಂದಿಟ್ಟುಕೊಂಡು 2.5 ವರ್ಷದ ಅವಧಿಗಳು ಇರಲಿ ಅನ್ನುವಂಥ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟ ಕಾರಣಕ್ಕಾಗಿ ಕ್ಯಾಬಿನೆಟ್ ರೀಶಫಲ್ ಆಗಿರಲಿಲ್ಲ ಸದ್ಯದಕ್ಕೆ. ಅಂದರೆ 2 ವರ್ಷ ಕಳೆದ್ರೂ ಕೂಡ. ಹಾಗಾಗಿ ಡಿಸೆಂಬರ್ವರೆಗೆ ಟೈಮ್ ಇದೆ ಅನ್ನುವಂಥ ಧೈರ್ಯದಲ್ಲಿ ಸಚಿವರುಗಳಿದ್ರು. ಮತ್ತೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಅವರ ವಿರೋಧಿ ವಲಯದ ಸಚಿವರುಗಳು ಸಭೆ ಮಾಡಿದಂಥದ್ದು ಇರ್ಬೋದು, ದೆಹಲಿಗೆ ಹೋಗಿ ಬಂದಂಥದ್ದು ಇರ್ಬೋದು, ಹೈಕಮಾಂಡ್ ಮುಂದೆ KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನುವಂಥ ದೂರು ಕೊಟ್ಟಂಥದ್ದು ಇರ್ಬೋದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲೂ ಕೂಡ KPCC ಅಧ್ಯಕ್ಷರು ಮತ್ತು DCM ಆಗಿರುವಂಥ DK ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡುವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟ ನಿಲುವಿಗೆ ಬಂದಿರಲಿಲ್ಲ. ತದನಂತರದಲ್ಲಿ ಹಾಗೆ ಮುಂದುವರ್ಕೊಂಡು ಹೋಗಿ ಅನ್ನೋದು ಒಂದು ಕಡೆ ಆದರೆ AICC ಅಧ್ಯಕ್ಷರು ನೀವು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ ಅನ್ನುವಂಥ ಎಚ್ಚರಿಕೆ ಕೊಟ್ಟ ನಂತರ 2 ವಿಚಾರಕ್ಕೆ ತಾತ್ಕಾಲಿಕವಾದ ಬ್ರೇಕ್ ಬಿದ್ದಿತ್ತು. ಆದರೆ ಈಗ ಕಾಲ್ತುಳಿತ ಪ್ರಕರಣದಿಂದಾಗಿ ಸರ್ಕಾರಕ್ಕೂ ಒಂದಷ್ಟು ಡ್ಯಾಮೇಜ್ ಆಗಿದೆ, ಪಕ್ಷಕ್ಕೂ ಸಹಜವಾಗಿ ಆಗುವಂಥ ಹಿನ್ನಡೆ ಕೂಡ ಹೌದು. ಯಾಕಂದರೆ ಸರ್ಕಾರದಕ್ಕೆ ಡ್ಯಾಮೇಜ್ ಆಯಿತು ಅಂದರೆ ಅದು ಪಕ್ಷದ ಮೇಲೂ ಪ್ರಭಾವ ಬೀರುತ್ತೆ. ಹಾಗಾಗಿ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬಹುದು ಅನ್ನುವಂಥ ಚರ್ಚೆ ಸಹಜವಾದ ಮುನ್ನೆಲೆಗೆ ಬಂದರೆ ಪಕ್ಷದ ಮಟ್ಟದಲ್ಲಿ ಕ್ಯಾಬಿನೆಟ್ ರಿಶಫಲ್, ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ರಿಶಫಲ್ ಬರುತ್ತೆ, ಪಕ್ಷದ ಮಟ್ಟದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಕೊಡಿ, ಸಂಘಟನೆಯನ್ನು ಗಟ್ಟಿಗೊಳಿಸಿ ಅನ್ನುವಂಥ ಬೇಡಿಕೆ ಹೆಚ್ಚಬಹುದು. ಇದನ್ನು ಹೈಕಮಾಂಡ್ ಹೇಗೆ ಪರಿಗಣಿಸುತ್ತೆ, ಎರಡಕ್ಕೂ ಒಪ್ಪುತ್ತಾ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಡಿಸೈಡ್ ಮಾಡುತ್ತಾ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇವತ್ತು ಒಂಥರ ಹೈಕಮಾಂಡ್ನಿಂದಲೂ ಕೆಲವು ಡಿಸಿಷನ್ ತಗೋಬೋದು.